ಧ್ಯಾನ ಜಗತ್ತು ಧ್ಯಾನ ಜಗತ್ತು, ಸಸ್ಯಹಾರ ಜಗತ್ತು, ಪಿರಮಿಡ್ ಜಗತ್ತು, ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ತು, ಹೊಸದೈವಿಕ ಕುಟುಂಬಕಂ ನಿರ್ಮಾಣ ಶಿಲ್ಪಿ ಆಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನ ಸಮರ್ಪಿಸಿ, ಹಾಗೆ ಮೈಸೂರು PSSM ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹಾಗೂ ಜೂಮ್ ನಲ್ಲಿ ಜಾಯಿನ್ ಆಗಿರ್ತಕ್ಕಂಥ ಮಾಸ್ಟರ್ಸ್ ಗಳಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, ಈ ದಿನದ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಪತ್ರಿಜಿ ಅವರ ಪರಿಕಲ್ಪನೆಯಲ್ಲಿ ಮುಕ್ತಿ ಮಾರ್ಗ ಎನ್ನುವಂತಹ ವಿಷಯದ ಬಗ್ಗೆ ನಿಮ್ಮ ಹತ್ರ ನಾನು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನವನ್ನ ನಿಮ್ಮೆಲ್ಲರಿಗೂ ಹಂಚುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಮೈ ಡಿಯರ್ ಫ್ರೆಂಡ್ಸ್, ಪತ್ರಿಜಿ ಅವರು ಎಷ್ಟೆಷ್ಟು ವಿಶೇಷವಾದಂತಹ ಆ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಮತ್ತೆ ಅವರು ಒಂದು ಆಧ್ಯಾತ್ಮಿಕ ಸಂದೇಶಗಳನ್ನ ನೀಡುತ್ತಾ ಬಂದಿದ್ದಾರೆ. ಅಂತಹ ಒಂದು ಸಂದೇಶಗಳಿಗೆ ಅದ್ಭುತವಾದಂತಹ ಸಂದೇಶ ಈ ಒಂದು ಮುಕ್ತಿ ಮಾರ್ಗ ಎನ್ನುವಂಥದ್ದು. ಈ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮುಕ್ತಿಯನ್ನು ಹೊಂದಬೇಕು. ಮುಕ್ತಿಯನ್ನ ಆಶಿಸುವನೇ ಮುಕ್ತವಂತನಾಗ್ತಾನಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೆ ಈ ಒಂದು ಮುಕ್ತಿಯನ್ನ ಬಯಸ್ತಾರೋ ಆ ಮುಕ್ತಿಯನ್ನ ಹೊಂದ್ತಾರೆ. ಯಾರಾದ್ರೆ ಈ ಮುಕ್ತಿಯನ್ನ ಆಶಿಸುವುದಿಲ್ಲವೋ ಅವರು ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಅಂದ್ರೆ ಈ ಒಂದು ಮುಕ್ತಿಗೋಸ್ಕರ ಹಿಂದೂಗಳೆಲ್ಲರೂ ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಮುಸ್ಲಿಮ್ಸ್ ಎಲ್ಲರೂ ಆ ಮಸೀದಿಗೆ ಹೋಗ್ತಾರೆ, ಆ ಕ್ರಿಶ್ಚಿಯನ್ಸ್ ಎಲ್ಲರೂ ಆ ಒಂದು ಚರ್ಚ್ಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ಆ ಮುಕ್ತಿಯನ್ನು ಪಡೆಯೋದಕ್ಕಾಗಿ. ಹಾಗಾದ್ರೆ ಸರಿಯಾದಂತಹ ಆ ಎಲ್ಲರೂ ಹೋಗೋದಕ್ಕೂ ಸಹ ಆ ಒಂದು ಯಾರು ಕೂಡ ಮುಕ್ತಿಯನ್ನ ಹೊಂದಲಿಕ್ಕೆ ಆಗಿಲ್ಲ. ಅಂದ್ರೆ ಹಿಂದೂಗಳೆಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಮುಕ್ತಿಯನ್ನ ಹೊಂದಲಿಕ್ಕೆ ಆಗಿಲ್ಲ. ಕ್ರಿಶ್ಚಿಯನ್ಸ್ ಎಲ್ಲರೂ ಆ ಒಂದು ಚರ್ಚಿಗೆ ಹೋದ್ರೆ ಮುಕ್ತಿಯನ್ನು ಹೊಂದಲಿಕ್ಕೆ ಆಗಿಲ್ಲ. ಹಾಗೆ ಮುಸ್ಲಿಮ್ಸ್ ಆ ಮಸೀದಿಗೆ ಹೋದ್ರು ಸಹ ಮುಕ್ತಿಯನ್ನ ಹೊಂದಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಮುಕ್ತಿ ಅನ್ನುವಂಥದ್ದು ಹೊರಗಡೆ ಸಿಗುವಂತದ್ದಲ್ಲ, ನಮ್ಮ ಒಳಗಡೆ ಸಿಗುವಂತದ್ದು. ನಾವು ದೇವಸ್ಥಾನಕ್ಕೆ, ಚರ್ಚ್ಗೆ ಮತ್ತೆ ಮಸೀದಿಗೆ ಹೋಗಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸೋದ್ರಿಂದ, ನಮ್ಮ ಕೋರಿಕೆಗಳನ್ನ ಹೇಳೋದ್ರಿಂದ ಅಲ್ಪ ಸ್ವಲ್ಪ ನಮಗೆ ಮಾನಸಿಕವಾಗಿ ಶಾಂತಿ ಸಿಗ್ಬೋದಾಗ್ಲಿ, ಆದ್ರೆ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಈ ಒಂದು ಮುಕ್ತಿ ಅನ್ನೋದು ಸಿಗೋದಕ್ಕೆ ಸಾಧ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಮುಕ್ತಿ ಅನ್ನುವಂಥದ್ದು ಹೊರಗಡೆ ಸಿಗ್ತಕ್ಕಂಥದ್ದಲ್ಲ, ನಮ್ಮ ಒಳಗಡೆ ಸಿಗುವಂಥದ್ದು. ನಮಗೆ ನಾವೇ ಪಡೆದುಕೊಳ್ಳುವಂತಹ ಅದ್ಭುತವಾದಂಥದ್ದು ಈ ಒಂದು ಮುಕ್ತಿ ಅನ್ನುವಂಥದ್ದು. ಈ ಮುಕ್ತಿ ಅನ್ನುವಂಥದ್ದು ಯಾರು ಕೊಡುವುದಿಲ್ಲ, ಕೊಡುವವರು ಇಲ್ಲ, ಪಡೆದುಕೊಳ್ಳುವವನೇ ಇದ್ದಾನೆ. ಯಾರಿಗಾದ್ರೆ ಈ ಮುಕ್ತಿಯನ್ನ ಹೊಂದಬೇಕೆನ್ನುವಂತಹ ತಪನೆ ಇರುತ್ತೋ, ಈ ಮುಕ್ತಿಯನ್ನ ಪಡೆದುಕೊಳ್ಬೇಕೆನ್ನುವಂತಹ ಆ ಒಂದು ಗುರಿ ಇರುತ್ತೋ, ಲಕ್ಷ್ಯ ಇರುತ್ತೋ, ಅವರು ಈ ಮುಕ್ತಿಯನ್ನ ಹೊಂದ್ತಾನೆ. ಹಾಗಾದ್ರೆ ಮೈ ಡಿಯರ್ ಫ್ರೆಂಡ್ಸ್, ಪತ್ರಿಜಿಯವರ ಒಂದು ಪರಿಕಲ್ಪನೆಯಲ್ಲಿ ಮುಕ್ತಿ ಅಂದ್ರೆ ಏನು, ಮುಕ್ತಿಯನ್ನ ಹೊಂದೋದಕ್ಕಿರುವಂತಹ ಮಾರ್ಗ ಯಾವುದು ಎನ್ನುವಂತಹ ವಿಷಯವನ್ನ ಇವತ್ತು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮುಕ್ತಿ ಅಂದ್ರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ವಿಧವಾಗಿ ಹೇಳುವಂತದ್ದು ನಾವು ನೋಡ್ತಾ ಇದ್ದೇವೆ. ಮುಕ್ತಿ ಅಂದ್ರೆ ನಿರ್ವಾಣ, ಮುಕ್ತಿ ಅಂದ್ರೆ ಮೋಕ್ಷ. ಇನ್ನು ಕೆಲವರು ಹೇಳ್ತಾರೆ ಆ ಒಂದು ಶಿವನಲ್ಲಿ ಅಥವಾ ಆ ಒಂದು ಪರಮಾತ್ಮನಲ್ಲಿ ಈ ಒಂದು ಆತ್ಮ ಲೀನ ಆಗುವಂತದ್ದು ಮುಕ್ತಿ ಅಂತ ಹೇಳ್ತಾರೆ. ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಪತ್ರಿಜಿ ಅವರು ಹೇಳ್ತಾರೆ ಮುಕ್ತಿ ಅಂದ್ರೆ ದುಃಖದಿಂದ ಬಿಡುಗಡೆ. ಮೊದಲನೇದಾಗಿ ಮುಕ್ತಿ ಅಂದ್ರೆ ಏನು? ಬಿಡುಗಡೆ. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದನ್ನ ಬಹಳಷ್ಟು ನೀವು ಏಕಾಗ್ರತೆಯಿಂದ ಗಮನಿಸಬೇಕು ಮೈ ಡಿಯರ್ ಫ್ರೆಂಡ್ಸ್. ಮುಕ್ತಿ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ. ಹಾಗಾದ್ರೆ ದುಃಖದಿಂದ ಬಿಡುಗಡೆ ಅಂದ್ರೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ದುಃಖ ದುಮ್ಮಾನಗಳು ಇದ್ದೇ ಇರ್ತವೆ. ಈ ಮಾನವ ಶರೀರವನ್ನು ಧರಿಸಿದಾದ ಮೇಲೆ ಈ ಭೂಮಿ ಮೇಲೆ ನಾವು ಜೀವಿಸುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ವಿಧವಾದಂತಹ ದುಃಖಗಳಿರ್ತವೆ. ಆ ಒಂದು ವಿಧವಾದಂತಹ ದುಃಖಗಳಿಂದ ನಾವು ಬಿಡುಗಡೆಯನ್ನು ಹೊಂದುವಂತದ್ದೇ ಮುಕ್ತಿ ಅಂತ ಹೇಳ್ತಾರೆ ಪತ್ರಿಜಿ ಅವರು. ಅಂದ್ರೆ
ಈ ಒಂದು ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಾದಂತಹ ದುಃಖ ಇದ್ದೇ ಇರುತ್ತೆ. ಆ ದುಃಖಗಳನ್ನ 4 ವಿಧವಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲನೆಯ ದುಃಖ ಶಾರೀರಿಕವಾದಂತಹ ದುಃಖ, ಎರಡನೇದು ಮಾನಸಿಕವಾದಂಥದ್ದು, ಮೂರನೇದು ಬುದ್ಧಿಪರವಾದಂತಹ ದುಃಖ, ನಾಲ್ಕನೇದು ಆಧ್ಯಾತ್ಮಿಕ ಪರವಾದಂತಹ ದುಃಖ. ಅಂದ್ರೆ ಈ 4 ದುಃಖಗಳನ್ನ ಪ್ರತಿಯೊಬ್ಬ ಮನುಷ್ಯ ಹೊಂದಿರ್ತಾನೆ. ಆದ್ರೆ ಈ 4 ದುಃಖಗಳಲ್ಲಿ ಎಷ್ಟೋ ನೂರಾರು ಸಾವಿರಾರು ದುಃಖಗಳಿದಾವೆ. ಆದ್ರೆ ಆ ಎಲ್ಲ ದುಃಖಗಳು ಈ 4 ವರ್ಗದಲ್ಲಿ ಇರ್ತವೆ. ಅಂದ್ರೆ ಶಾರೀರಿಕವಾದಂತಹ ದುಃಖದಿಂದ ಪ್ರತಿಯೊಬ್ರು ಜೀವಿಸ್ತಾ ಇರ್ತಾರೆ. ಈ ಒಂದು ಮಾನಸಿಕವಾದಂತಹ ದುಃಖದಿಂದಗಳು ಎಷ್ಟೋ ಜನ ಜೀವಿಸ್ತಾ ಇರ್ತಾರೆ. ಮತ್ತೆ ಅದೇ ರೀತಿ ಬುದ್ಧಿಪರವಾದಂತಹ ದುಃಖದಿಂದಲೂ ಸಹ ಎಷ್ಟೋ ಜನ ಜೀವಿಸ್ತಾ ಇರ್ತಾರೆ. ಹಾಗೆ ಆಧ್ಯಾತ್ಮಿಕ ದುಃಖದಿಂದಲೂ ಸಹ ಎಷ್ಟೋ ಜನ ಜೀವಿಸ್ತಾ ಇರ್ತಾರೆ. ನೂರಾರು ಇರ್ಬೋದು, ಸಾವಿರಾರು ಇರ್ಬೋದು, ಕೋಟ್ಯಾನು ಕೋಟಿ ದುಃಖದಲ್ಲೇ ಇರ್ತವೆ. ಒಂದಲ್ಲ ಒಂದು ದುಃಖ ಇದ್ದೇ ಇರುತ್ತೆ. ಒಂದಲ್ಲ ಒಂದು ವರ್ಗಕ್ಕೆ ಸೇರಿರುತ್ತೆ. ಹಾಗಾಗಿ ಈ ಒಂದು ದುಃಖದಿಂದ ನಾವು ಹೊರಗಡೆ ಬರ್ಬೇಕು. ಈ ದುಃಖದಿಂದ ಬಿಡುಗಡೆ ಹೊಂದ್ಬೇಕು. ಅದನ್ನ ಮುಕ್ತಿ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲರೂ ಧ್ಯಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಈ ಒಂದು 4 ದುಃಖಗಳಲ್ಲಿ ಒಂದಾದರೂ ಒಂದು ದುಃಖ ಇದ್ದೇ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಈ ನಮ್ಮ ಒಳಗಿರ್ತಕ್ಕಂಥ ಆತ್ಮ ಈ ದುಃಖಗಳನ್ನ ತನಗೆ ತಾನೇ ತಂದುಕೊಳ್ಳುತ್ತೆ. ಯಾಕಂದ್ರೆ ಆಧ್ಯಾತ್ಮಿಕವಾಗಿ ನಾವು ವಿಕಾಸರಾಗೋದಕ್ಕೆ, ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ದುಃಖ ನಾವು ತನ್ಕಂತೀವಿ. ಸ್ವತಃ ಈ ಒಂದು ನಮ್ಮ ಒಳಗಿರ್ತಕ್ಕಂಥ ಆತ್ಮವೇ ತನ್ಕಂತತೆ. ತನಕ ಬಂದಾಗ ಯಾರೋ ಒಬ್ರು ನಮ್ಮ ಚನ್ನಬಸವ ಮಾಸ್ಟರ್ ಅಂತಾರೋ ಅಥವಾ ವಿನಯ ಮಾಸ್ಟರ್ ಅಂತಾರೋ ಅಥವಾ ಈ ಒಂದು PSS ಮೈಸೂರು ಯೂಟ್ಯೂಬ್ ಚಾನಲ್ ಅಂತಾರೋ ನಮಗೆ ಧ್ಯಾನದ ಬಗ್ಗೆ ಮಾಹಿತಿ ಕೊಡ್ತಾರೆ, ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದನ್ನು ಹಿಡ್ಕೊಂಡಾಗ ನಮಗೆ ಆಟೋಮೆಟಿಕ್ ಆಗಿ ಒಂದು ಮುಕ್ತಿ ಮೋಕ್ಷ ನಮಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಈ ಮುಕ್ತಿ ಅಂದ್ರೆ ಏನು, ಈ ಮುಕ್ತಿ ಏನೋ ಹೊಂದುವುದಕ್ಕಿರುವಂತಹ ಮಾರ್ಗ ಯಾವುದನ್ನೋದನ್ನ ವಿಶೇಷವಾಗಿ ತಿಳಿದುಕೊಳ್ಳೋಣ. ಈಗಾಗ್ಲೇ ನಿಮಗೆ ತಿಳಿಸಿದಂತೆ ಮುಕ್ತಿ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಶಾರೀರಿಕ ದುಃಖದಿಂದ ಬಿಡುಗಡೆ, ಮಾನಸಿಕ ದುಃಖದಿಂದ ಬಿಡುಗಡೆ, ಬುದ್ಧಿಪರವಾದಂತಹ ದುಃಖದಿಂದ ಬಿಡುಗಡೆ, ಆದ್ಮೇಲೆ ಆಧ್ಯಾತ್ಮಿಕ ದುಃಖದಿಂದ ಬಿಡುಗಡೆ. ನಮಗೆ ಈ 4 ರೀತಿಯಾದಂತಹ ದುಃಖಗಳು ಇರ್ತವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಶಾರೀರಿಕವಾದಂತಹ ದುಃಖ, ನಾವು ಈ ಶರೀರವನ್ನು ಧರಿಸಿದೀವಿ. ಈ ಶರೀರಕ್ಕೆ ನಾವು ಮಾಡಿರುವಂತಹ ಗತಜನ್ಮದ ಪಾಪ ಕರ್ಮಗಳಿಂದಲೂ ಅಥವಾ ಈ ಒಂದು ಪ್ರಕೃತಿಯಲ್ಲಿನ ಒಂದು ವೈಪರೀತ್ಯದಿಂದಲೂ ನಮಗೆ ಈ ಒಂದು ಶರೀರಕ್ಕೆ ನಾನಾ ವಿಧವಾದಂತಹ ಕಾಯಿಲೆಗಳು ಬರ್ತಾ ಇರ್ತವೆ. ಕೆಲವು ತಾತ್ಕಾಲಿಕ ಕಾಯಿಲೆಗಳು ಬರ್ತಾ ಇರ್ತವೆ, ಕೆಲವೊಂದು ದೀರ್ಘಕಾಲಿಕ ಕಾಯಿಲೆಗಳು ಬರ್ತಾ ಇರ್ತವೆ. ಅವುಗಳ ಯಾವೂ ಇಲ್ಲದಂತೆ ಆ ಒಂದು ಶಾರೀರಿಕವಾದಂತಹ ಯಾವುದೇ ಅನಾರೋಗ್ಯ ಇಲ್ಲದಂತೆ ಯಾವಾಗ್ಲೂ ಆರೋಗ್ಯವಾಗಿರುವಂತಹ ದೇಹ ಇದ್ರೆ ಅದು ಶಾರೀರಿಕ ದುಃಖದಿಂದ ಹೊರಗಡೆ ಬಂದಂತೆ. ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ರೋಗದಿಂದ, ಒಂದಲ್ಲ ಒಂದು ಆ ಶಾರೀರಿಕವಾದಂತಹ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ. ಆ ಒಂದು ಶಾರೀರಿಕ ದುಃಖದಿಂದ ಹೊರಗಡೆ ಬರ್ಬೇಕು. ಅಂದ್ರೆ ಈ ಶರೀರಕ್ಕೆ ಒಂದು ಸಣ್ಣ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿರಬಾರ್ದು. ಯಾವೊಂದು ಶಕ್ತಿಯುತವಾಗಿರ್ಬೇಕು ಈ ದೇಹ. ಯಾವಲು ರೋಗ ನಿರೋಧಕ ಶಕ್ತಿಯಿಂದ ಇರಬೇಕು, ಯಾವಲು ಆರೋಗ್ಯವಾಗಿರ್ಬೇಕು. ಈ ತರದ ಒಂದು ದುಃಖ ಎಲ್ಲರಿಗೂ ಇರುತ್ತೆ. ಇವತ್ತು ನಾವೆಲ್ಲರೂ ಧ್ಯಾನಕ್ಕೆ ಬಂದಿದೀವಿ ಅಂತಂದ್ರೆ ನಾವೆಲ್ಲರೂ 90% ಈ ಒಂದು ಶಾರೀರಿಕವಾದಂತಹ ದುಃಖದಿಂದಲೇ ಈ ಒಂದು ಧ್ಯಾನಕ್ಕೆ ಬಂದಿರ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವು ಈ ಒಂದು ಶಾರೀರಿಕ ದುಃಖದಿಂದ ಕೂಡ ನಾವು ಹೊರಗಡೆ ಬರಬೇಕು, ಬಿಡುಗಡೆ ಹೊಂದಬೇಕು. ಮುಕ್ತಿ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ. ಎಂತಹ ದುಃಖಗಳಿವೆ ನಮಗೆ ಅಂದ್ರೆ ಈ ಒಂದು ಶಾರೀರಿಕ ದುಃಖ, ಮಾನಸಿಕ ದುಃಖ, ಬುದ್ಧಿಪರವಾದಂತಹ ದುಃಖ, ಅದೇ ರೀತಿ ಆಧ್ಯಾತ್ಮಿಕ ಪರವಾದಂತಹ ದುಃಖ.
ಈ ಶಾರೀರಿಕ ದುಃಖದಿಂದ ಹೊರ ಬರೋದಕ್ಕೆ ಒಂದೇ ಒಂದು ಮಾರ್ಗ, ಅದು ಧ್ಯಾನ. ಧ್ಯಾನ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಳಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಕಾಯಿಲೆಗಳೆಲ್ಲವೂ ನಿವಾರಣೆ ಆಗ್ತವೆ, ಪಾಪಕರ್ಮಗಳೆಲ್ಲ ದಗ್ಧ ಆಗ್ತವೆ. ಅದರಿಂದ ಈ ಒಂದು ಶರೀರಕ್ಕೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಇನ್ನು ಮಾನಸಿಕ ದುಃಖದಿಂದ ಹೊರಗಡೆ, ನಮ್ಮ ಮನಸ್ಸು ಯಾವಾಗಲೂ ಬಹಳಷ್ಟು ಸುನೀತವಾಗಿರ್ತತೆ. ನಮ್ಮ ಮನಸ್ಸು ಯಾವಾಗಲೂ ಅರಿಷಡ್ ವರ್ಗಗಳಿಂದ ತುಂಬಿ ತುಳುಕ್ತಾ ಇರ್ತತೆ. ಕೋಪ, ತಾಪ, ಭಾವೋದ್ವೇಗಗಳು, ಮತ್ತೆ ಇನ್ನು ಹಲವಾರು ರೀತಿಯಾದಂತಹ ವಿಧವಾದಂತಹ ಹರಿಷಟ್ ವರ್ಗಗಳಿಂದ ತುಂಬಿ ತುಳುಕಿ ನಮ್ಮ ಮನಸ್ಸು ಬಹಳಷ್ಟು ಕಲುಷಿತದಿಂದ ಕೂಡಿರ್ತತೆ. ಮನಸ್ಸು ಯಾವಾಗ್ಲೂ ಭೂತ ಭವಿಷ್ಯತ್ ಕಾಲದಲ್ಲಿ ಚಂಚಲತೆಯಿಂದ ಕೂಡಿರುತ್ತೆ, ಅಶಾಂತಿಯಿಂದ ಕೂಡಿರ್ತತೆ. ಯಾರಾದ್ರೂ ಏನಾದ್ರೂ ಒಂದು ಮಾತಂದ್ರೆ ಸಾಕು, ನಾವು ಬಹಳಷ್ಟು ಒತ್ತಡಕ್ಕೀಡಾಗ್ತೀವಿ, ಕೋಪಗೊಳ್ತೀವಿ, ಮಾನಸಿಕವಾದಂತಹ ಅಶಾಂತಿ ಒಳಗಾಗ್ತೀವಿ. ಈ ಒಂದು ಮಾನಸಿಕವಾದಂತಹ ಅಶಾಂತತೆಯಿಂದ ನಾವು ಹೊರಗಡೆ ಬರಬೇಕು, ಆ ದುಃಖದಿಂದ ಹೊರಗಡೆ ಬರಬೇಕು. ಯಾವಾಗ್ಲೂ ನಮ್ಮ ಮನಸ್ಸು ಉಲ್ಲಾಸದಿಂದ ಇಟ್ಕೋಬೇಕು. ನಮ್ಮ ಮನಸ್ಸು ಎಷ್ಟು ಉಲ್ಲಾಸದಿಂದ ಶುದ್ಧಿಯಿಂದ ಇರುತ್ತೋ ಅಷ್ಟು ನಾವು ಆರೋಗ್ಯವಂತವಾಗ್ತೀವಿ, ಆ ಒಂದು ಮಾನಸಿಕ ದುಃಖಗಳಿಂದ ಹೊರಗಡೆ ಬರ್ತೀವಿ. ನಾವು ಸಣ್ಣ ಸಣ್ಣದಕ್ಕೆ ನಾವು ಅಪ್ಸೆಟ್ ಆಗ್ತಾ ಇರ್ತೀವಿ, ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಕೋಪ ಮಾಡ್ಕೊಂತ ಇರ್ತೀವಿ, ತಾಪ ಬರ್ತಾ ಇರ್ತೈತಿ, ಇನ್ನೊಬ್ಬರ ಮೇಲೆ ಅಸೂಯೆ ಬೀಳ್ತಾ ಇರ್ತೀವಿ. ಆ ಮನ ನಾವು ಅಸಮಾಧಾನ, ಮಾನಸಿಕ ನೋ ಪಾರ್ಕಿಂಗ್. ಆ ಪಾರ್ಕಿಂಗ್ ಅಂದ್ರೆ ಅಲ್ಲಿ ಹೋಗಿ ನಾವು ಯಾವುದೇ ವಾಹನಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಇರುತ್ತೆ, ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ಅನ್ನ ಓದುತ್ತಾ ಹೋಗಿ ಮತ್ತೆ ನಾವು ಆ ಒಂದು ಬೋರ್ಡ್ ಮುಂದೆನೆ ನಾವು ನಮ್ಮ ಗಾಡಿಗಳನ್ನ, ವೆಹಿಕಲ್ ಗಳನ್ನ ನಿಲ್ಲಿಸ್ತಾ ಇರ್ತೀವಿ. ಅಂದ್ರೆ ನಮಗೆ ಬುದ್ಧಿ ಇದೆ ಅಂತನ, ಇಲ್ಲ ಅಂತನ ಇಲ್ಲ. ಸೊ ಬುದ್ಧಿ ಅಂದ್ರೆ ಕಾಮನ್ ಸೆನ್ಸ್, ಇಂಗಿತ ಜ್ಞಾನ. ಈ ಬುದ್ಧಿ ಇಲ್ದವ್ರ ತರ ನಾವು ಬಿಹೇವ್ ಮಾಡ್ತಾ ಇರ್ತೀವಿ ಎಷ್ಟೋ ಸಾರಿ. ಹಾಗಾಗಿ ನಮ್ಮ ಬುದ್ಧಿ ಸಹ ಏನಾಗುತ್ತೆ, ಮಂಕಾಗಿ ಮಾಡಲಾರದ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದರಿಂದ ನಾವು ಎಷ್ಟೋ ತೊಂದರೆಗೊಳಗಾಗ್ತಾ ಇರ್ತೀವಿ, ಎಷ್ಟೋ ದುಃಖಕ್ಕೊಳಗಾಗ್ತಾ ಇರ್ತೀವಿ. ನಮ್ಮ ಒಂದು ಜೀವನದ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಈ ಒಂದು ಬುದ್ಧಿ ಇಲ್ಲದಂತಹ ಕೆಲಸಗಳೇ ಕಾರಣ. ಬುದ್ಧಿ ಇಲ್ಲದ ತರ ಮಾತಾಡ್ತಾ ಇರ್ತೀವಿ, ಬುದ್ಧಿ ಇಲ್ಲದ ತರ ನೋಡ್ತಾ ಇರ್ತೀವಿ, ಬುದ್ಧಿ ಇಲ್ಲದೆ ನಾವು ಕೆಲವೊಂದು ವರ್ತನೆ ಮಾಡ್ತಾ ಇರ್ತೀವಿ, ಚೇಷ್ಟೆಗಳನ್ನು ಮಾಡ್ತಾ ಇರ್ತೀವಿ. ಈ ಒಂದು ಇದರಿಂದಲೇ ನಮಗೆ ದುಃಖ ಬರುತ್ತೆ ಮೇಡಮ್ ಫ್ರೆಂಡ್ಸ್. ಬುದ್ಧಿಯಲ್ಲಿ ಎರಡು ವಿಧ ಇದೆ ಮೇಡಮ್ ಮಾಸ್ಟರ್ಸ್, ಒಂದು ಸುಬುದ್ಧಿ, ಇನ್ನೊಂದು ಕುಬುದ್ಧಿ. ನಮ್ಮ ಬುದ್ಧಿ ಯಾವಾಗಲೂ ಕುಬುದ್ಧಿಯಿಂದ ಇದ್ರೆ ನಮಗೆ ದುಃಖ, ಅದೇ ನಮ್ಮ ಬುದ್ಧಿ ಸುಬುದ್ಧಿಯಿಂದ ಇದ್ರೆ ಅದೇ ಆನಂದ, ಸಂತೋಷ ಮೇಡಮ್ ಫ್ರೆಂಡ್ಸ್. ಹಾಗಾದ್ರೆ ಕುಬುದ್ಧಿ ಅಂದ್ರೆ ಏನು? ಕುಬುದ್ಧಿ ಅಂದ್ರೆ ಯಾವಾಗ್ಲೂ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತಕ್ಕಂಥದ್ದು, ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಮಾತನಾಡ್ತಕ್ಕಂಥದ್ದು, ಯಾವಾಗಲೂ ನಮ್ಮ ಬುದ್ಧಿ ಹಿಂಸೆಯಿಂದ ಇರ್ತಕ್ಕಂಥದ್ದು, ಇದನ್ನ ಕುಬುದ್ಧಿ ಅಂತ ಹೇಳ್ತಾರೆ. ಅದೇ ಸುಬುದ್ಧಿ ಅಂದ್ರೆ ಯಾವಾಗಲೂ ನಾವು ಒಳ್ಳೆಯದನ್ನ ಬಯಸ್ತಾ ಇರ್ತೀವಿ, ನಮ್ಮ ಮಾನಸಿಕವಾಗಿ, ಮತ್ತೆ ಎಲ್ಲರಿಗೂ ಒಳ್ಳೆಯದನ್ನ ಹೇಳ್ತಾ ಇರ್ತೀವಿ, ಮತ್ತೆ ಯಾವಾಗಲೂ ಅಹಿಂಸೆಯಲ್ಲಿ ಇರ್ತೀವಿ. ಅಂದ್ರೆ ಬುದ್ಧಿ ಅಂದ್ರೆ ಯಾವಾಗಲೂ ಸತ್ಯಕ್ಕೆ ಹತ್ತಿರವಾಗಿರುತ್ತಾನೆ. ಕುಬುದ್ಧಿಯವನು ಸತ್ಯಕ್ಕೆ ದೂರ ಇರ್ತಾನೆ, ಸುಬುದ್ಧಿಯವನು ಸತ್ಯಕ್ಕೆ ಹತ್ತಿರದಲ್ಲಿ ಇರ್ತಾನೆ. ಕುಬುದ್ಧಿಯುಳ್ಳವನು ಸತ್ಯ ಅಂದ್ರೇನೆ ಗೊತ್ತಿರೋದಿಲ್ಲ, ಅವನು ದೂರ ಇರ್ತಾನೆ. ಆ ಒಂದು ಸತ್ಯ ಅಂದ್ರೆ ಏನು ಗೊತ್ತಿರೋದಿಲ್ಲ, ಧರ್ಮ ಅಂದ್ರೆ ಏನು ಗೊತ್ತಿರೋದಿಲ್ಲ. ಹಂಗಾಗಿ ಅವನು ಯಾವಾಗ್ಲೂ ಎಲ್ಲರಲ್ಲೂ ಕೆಟ್ಟದನ್ನೇ ಬಯಸ್ತಾ ಇರ್ತಾನೆ, ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾನೆ. ಹಂಗಾಗಿ ಅವನ ಬುದ್ಧಿ ಸುಮಾರು ಬುದ್ಧಿ ಆಗಿರುತ್ತೆ, ಆದ್ರೆ ಕೆಟ್ಟ ಬುದ್ಧಿ.
ಇದರಿಂದಲೂ ಸಹ ಎಷ್ಟೋ ದುಃಖಗಳನ್ನು ನಾವು ಅನುಭವಿಸ್ತೀವಿ. ಅದೇ ಕೆಲವರು ಬುದ್ಧಿ ಇರ್ತತೆ, ಅವನು ಸತ್ಯಕ್ಕೆ ಹತ್ತಿರವಾಗಿರ್ತಾನೆ, ಧರ್ಮಾಚರಣೆ ಮಾಡ್ತಾ ಇರ್ತಾನೆ, ಆಮೇಲೆ ಎಲ್ಲರನ್ನು ಒಳ್ಳೆಯದನ್ನು ಬಯಸ್ತಾ ಇರ್ತಾನೆ, ಅಹಿಂಸೆಯಲ್ಲಿ ಇರ್ತಾನೆ. ಇವನು ಬುದ್ಧಿ ಸುಬುದ್ಧಿ. ಅಂದ್ರೆ ಮೈ ಫ್ರೆಂಡ್ಸ್, ಸುಬುದ್ಧಿ ಇರುತ್ತೆ ಮತ್ತೆ ಕುಬುದ್ಧಿ ಇರುತ್ತೆ. ಸುಬುದ್ಧಿ ಇದ್ದವನು ಯಾವನು ಸತ್ಯವನ್ನ ತಿಳ್ಕೊಂಡಿರ್ತಾನೆ, ಧರ್ಮದಲ್ಲಿ ಇರ್ತಾನೆ, ಆ ಧರ್ಮದಿಂದ ಆ ಉತ್ತಮ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ. ಅದರಿಂದ ಅವನು ಆ ಎಷ್ಟೋ ಆನಂದವನ್ನ, ಸಂತೋಷವನ್ನ ಹೊಂದ್ತಾನೆ. ಅದೇ ಕುಬುದ್ಧಿ ಇದ್ದವನು ಅಸತ್ಯದಿಂದ, ಸತ್ಯದಿಂದ ದೂರ ಇರ್ತಾನೆ, ಧರ್ಮದಿಂದ ದೂರ ಇರ್ತಾನೆ. ಹಾಗೆ ಅವನು ಮಾಡ್ಲಾರ್ದಂತಹ ತಪ್ಪುಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಹಂಗಾಗಿ ಅವನು ದುಃಖಕ್ಕೀಡಾಗ್ತಾನೆ ಮೈ ಡಿಯರ್ ಫ್ರೆಂಡ್ಸ್. ನಮ್ಮಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕು. ನಮ್ಮಲ್ಲಿ ಬುದ್ಧಿ ಎಂತಹ ಬುದ್ಧಿ ಇದೆ ಅಂತೇಳಿ ನಮಗೆ ನಾವೇ ಪರೀಕ್ಷೆ ಮಾಡ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್. ನಮ್ಮಲ್ಲಿ ಸುಬುದ್ಧಿ ಇದೆಯಾ, ಕುಬುದ್ಧಿ ಇದೆಯಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮಲ್ಲಿ ನಮಗೆ ನಾವೇ ಪರೀಕ್ಷೆ ಮಾಡ್ಕೋಬೇಕು. ನಮ್ಮ ಬುದ್ಧಿ ಯಾವ ರೀತಿ ವರ್ತನೆ ಮಾಡ್ತಾ ಇದೆ, ನಾವು ಎಷ್ಟರ ಮಟ್ಟಿಗೆ ನಾವು ಆ ಒಂದು ಇಂಗಿತ ಜ್ಞಾನದಲ್ಲಿ, ಆ ಒಂದು ಕಾಮನ್ ಸೆನ್ಸ್ ನಲ್ಲಿ ಇದೀವಿ ಅನ್ನೋದನ್ನ ನಮಗೆ ನಾವೇ ಪರೀಕ್ಷೆ ಮಾಡ್ಕೋಬೇಕು. ನಮಗೆ ನಾವೇ ಪರೀಕ್ಷೆ ಮಾಡ್ಕೊಂಡಾಗೆ ಗೊತ್ತಾಗತ್ತೆ ನಾವು ಸುಬುದ್ಧಿ ಉಳ್ಳವರ ಅಥವಾ ಕುಬುದ್ಧಿಯನ್ನು ಉಳ್ಳವರ ಅಂತ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಬುದ್ಧಿಯಲ್ಲೂ ಸಹ, ಬುದ್ಧಿಯಿಂದಲೂ ಸಹ, ಆ ಒಂದು ದುಃಖದಿಂದಲೂ ಸಹ ನಾವು ಹೊರಗಡೆ ಬರಬೇಕು. ಆದ್ಮೇಲೆ ಆಧ್ಯಾತ್ಮಿಕ ದುಃಖದಿಂದ ಬಿಡುಗಡೆ. ಈಗಾಗಲೇ ಆಧ್ಯಾತ್ಮಿಕ ದುಃಖ ಅಂದ್ರೆ ಅವನಿಗೆ ಶಾರೀರಿಕವಾಗಿ ಚೆನ್ನಾಗಿರ್ತಾನೆ, ಮಾನಸಿಕವಾಗಿಯೂ ಚೆನ್ನಾಗಿರ್ತಾನೆ, ಅವನು ಬುದ್ಧಿನೂ ಚೆನ್ನಾಗಿರುತ್ತೆ. ಆದ್ರೆ ಈ ಒಂದು ಸಾವು ಅಂದ್ರೆ ಏನು, ಮರಣ ಅಂದ್ರೆ ಏನು, ಜನನ ಅಂದ್ರೆ ಏನು, ನೋವು ಅಂದ್ರೆ ಏನು, ದುಃಖ ಅಂದ್ರೆ ಏನು, ಈ ಒಂದು ಕೋಟ್ಯಾನು ಕೋಟಿ ಲೋಕಗಳಂದ್ರೆ ಏನು, ಆಮೇಲೆ ಈ ಒಂದು ಪ್ರಕೃತಿಯ ಒಂದು ವಿಸ್ಮಯ ಏನು, ಇದನ್ನೆಲ್ಲ ತಿಳ್ಕೋಬೇಕನ್ನುವಂತಹ ಒಂದು ಜಿಜ್ಞಾಸೆ ಇರುತ್ತೆ ಅವನಲ್ಲಿ. ಎಲ್ಲ ಇರುತ್ತೆ. ಆದ್ರೆ ಅವನು ಅಕ್ಕಪಕ್ಕದಲ್ಲಿ ಇರ್ತಾರೋ ಯಾರಾದ್ರೂ ಸತ್ತೋದ್ರೆ ದುಃಖಕ್ಕೀಡಾಗ್ತಾ ಇರ್ತಾನೆ. ಅವರು ಸಂಬಂಧಿಕರು ಅಥವಾ ಬಂಧು ಬಳಗ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಮರಣ ಹೊಂದಿದ್ರೆ ದುಃಖಕ್ಕೆ ಈಡಾಗ್ತಾ ಇರ್ತಾನೆ. ಇವೆಲ್ಲವೂ ಯಾವ್ದರಿಂದ ಅಂತಂದ್ರೆ ಈ ಒಂದು ಆಧ್ಯಾತ್ಮಿಕ ದುಃಖದಿಂದ ಬರ್ತಕ್ಕಂತಹ ದುಃಖಗಳು. ಅಂದ್ರೆ ಆಧ್ಯಾತ್ಮಿಕವಾದಂತಹ ಜ್ಞಾನ ಇಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಆಧ್ಯಾತ್ಮಿಕ ದುಃಖದಿಂದಲೂ ಸಹ ನಾವು ಬಿಡುಗಡೆಯನ್ನು ಹೊಂದಬೇಕು. ಅಂದ್ರೆ ಬಿಡುಗಡೆಯನ್ನು ಹೊಂದ್ಬೇಕಂತಂದ್ರೆ ಆಧ್ಯಾತ್ಮಿಕ ದುಃಖದಿಂದ, ಅಂದ್ರೆ ಆಧ್ಯಾತ್ಮಿಕತೆಯನ್ನು ತಿಳ್ಕೋಬೇಕು. ನಾನು ಈ ದೇಹ ಅಲ್ಲ, ಆತ್ಮ ಎನ್ನುವಂತಹ ಜ್ಞಾನ ಬಂದಾಗ ಆಧ್ಯಾತ್ಮಿಕ ದುಃಖವೆಲ್ಲವೂ ಮಾಯ ಆಗತ್ತೆ. ನಾನು ಈ ಶರೀರ ಒಂದೇ ಅಲ್ಲ, ಆತ್ಮ ಪದಾರ್ಥ ಅಂತ ನಾವು ತಿಳ್ಕೊಂಡಾಗ ನಮ್ಮ ಆಧ್ಯಾತ್ಮಿಕ ದುಃಖವೆಲ್ಲವೂ ಬಿಡುಗಡೆ ಆಗುತ್ತೆ. ಈ ಒಂದು ಆಧ್ಯಾತ್ಮಿಕ ದುಃಖದಿಂದಲೂ ಸಹ ನಾವು ಹೊರಗಡೆ ಬರಬೇಕು. ಯಾಕಂದ್ರೆ ಇಲ್ಲೇ ಮೇನ್ ಇರೋದು, ಇದೇ ಮೇನ್, ಬಹಳ ಮುಖ್ಯವಾದಂತಹ ದುಃಖ ಇದು. ಗೌತಮ ಬುದ್ಧರಿಗೆ ಎಲ್ಲ, ಆದ್ರೆ ಈ ಒಂದು ಆಧ್ಯಾತ್ಮಿಕ ದುಃಖ ಅನ್ನುವಂಥದ್ದು ಆ ಒಂದು ಗೌತಮರಿಗೆ ಕಾಡ್ತಾ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಆ ಈ ಒಂದು ಗೌತಮ ಬುದ್ಧರ ಒಂದು ಕತೆ. ಅವರು ಯಾಕೆ ಅರಮನೆಯನ್ನು ಬಿಟ್ಟು ಈ ಒಂದು ಸತ್ಯ ಶೋಧನೆಗಾಗಿ ರಾಜ್ಯವನ್ನು ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದ್ರ ಅನ್ನುವಂತ ಒಂದು ಕತೆ. ಅಂದ್ರೆ ಸಾವು ಅಂದ್ರೆ ಏನು, ಮರಣ ಅಂದ್ರೆ ಏನು, ಜನನ ಅಂದ್ರೆ ಏನು, ರೋಗ ಯಾಕೆ ಬರುತ್ತೆ, ಜನರು ಯಾಕೆ ಈ ಒಂದು ಇಷ್ಟೆಲ್ಲ ದುಃಖಗಳಿವೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತೇಳಿ ಆ ಗುರುಗಳನ್ನ ಹುಡುಕೊಂಡು ಹೋಗ್ತಾರಲ್ಲ, ಆ ಹುಡ್ಕೊಂಡು ಹೋಗುವಂತಹ ವ್ಯಕ್ತಿ ಇರ್ತಕ್ಕಂಥ ದುಃಖ ಈ ಒಂದು ಆಧ್ಯಾತ್ಮಿಕ ದುಃಖ. ಈ ಒಂದು ಆಧ್ಯಾತ್ಮಿಕ ದುಃಖದಿಂದಲೂ ಸಹ ನಾವು ಹೊರಗಡೆ ಬರಬೇಕು. ಈ 4 ರೀತಿಯಾದಂತಹ ದುಃಖಗಳು ಪ್ರತಿಯೊಬ್ಬ ಮನುಷ್ಯನನ್ನು ಸಹ ಕಾಡ್ತಾ ಇರ್ತವೆ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಇವತ್ತು ಈ 4 ದುಃಖಗಳನ್ನ ತಿಳ್ಕೊಂಡ್ವಿ ಅಂದ್ರೆ ಈ 4 ದುಃಖಗಳಿಂದಲೂ ಸಹ ನಾವು ಹೊರಗಡೆ ಬರಬೇಕು. ಅದು ಯಾವ ರೀತಿ ಸಾಧ್ಯ?
ಹಾಗಾದ್ರೆ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಶಾರೀರಿಕ ದುಃಖದಿಂದ ಕೂಡ ಹೊರಗಡೆ ಬರಬೇಕು. ಈ ಶರೀರಕ್ಕೆ ಯಾವುದೇ ರೀತಿಯಾದಂತಹ ರೋಗಗಳಿರಬಾರ್ದು. ಈ ಶರೀರ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು, ರೋಗ ನಿರೋಧಕ ಶಕ್ತಿಯಿಂದ ಇರಬೇಕು. ಯಾವಾಗಲೂ ಯಾವುದೇ ರೀತಿಯಾದಂತಹ ಈ ಒಂದು ಶರೀರಕ್ಕೆ ನ್ಯೂನ್ಯತೆಗಳಿಲ್ಲದಂತೆ ಅದ್ಭುತವಾಗಿರ್ಬೇಕು ಈ ಒಂದು ಶರೀರ. ಈ ಒಂದು ಶಾರೀರಿಕ ದುಃಖದಿಂದ ಹೊರಗಡೆ ಬರೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಧ್ಯಾನ. ನಾವು ಎಷ್ಟೆಷ್ಟು ಧ್ಯಾನ ಮಾಡ್ತೀವೋ ಅಷ್ಟಷ್ಟು ನಮ್ಮ ದೇಹದಲ್ಲಿ ಆ ಒಂದು ವಿಶ್ವಶಕ್ತಿ ಪ್ರವೇಶವಾಗಿ, ಆ ಒಂದು ವಿಶ್ವಶಕ್ತಿ ಪ್ರವೇಶ ಆಗೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ 2,72,000 ನಾಡಿಮಂಡಲವೆಲ್ಲವೂ ಶುದ್ಧಿಯಾಗಿ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಶಾರೀರಿಕ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಹೋಗ್ಬಿಡ್ತವೆ. ಒಂದು ಸಣ್ಣ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೆ ಕಾಯಿಲೆಗಳೆಲ್ಲ ವಾಸಿಯಾಗ್ತವೆ. ಆಗ ನಮಗೆ ಆ ಒಂದು ಶಾರೀರಿಕವಾದಂತಹ ದುಃಖದಿಂದ ನಾವು ಬಿಡುಗಡೆ ಆಗ್ತೀವಿ. ಅಂದ್ರೆ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಾವು ಯಾವುದೇ ದೀರ್ಘಕಾಲಿಕ ಕಾಯಿಲೆಗಳಿಗೆ ತುತ್ತಾಗೋದಿಲ್ಲ. ಒಂದು ವೇಳೆ ಆ ಒಂದು ಪಾಪ ಪ್ರಕ್ಷಾಳನ ಆಗುವಂತದ್ದಿದ್ರೆ, ಆ ಪ್ರಕ್ಷಾಳನ ಆಗೋದ್ರಿಂದ ಕೂಡ ನಾವು ನಮ್ಮ ದೇಹ ಆ ಒಂದು ಶಾರೀರಿಕ ದುಃಖದಿಂದ ಹೊರಗಡೆ ಬರ್ತೀವಿ. ಒಟ್ಟಾರೆಯಾಗಿ ಈ ಒಂದು ಶರೀರವನ್ನ ಆರೋಗ್ಯವಂತವಾಗಿಡಿಸ್ತಕ್ಕಂಥದ್ದಾಗತ್ತೆ. ಅಂದ್ರೆ ಈ ಒಂದು ಶರೀರ ಯಾವುದೇ ರೀತಿಯಾದಂತಹ ರೋಗಗಳಿಗೆ ತುತ್ತಾಗಲಾರ್ದಂಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಅದಕ್ಕೆ ಮೂಲ ಕಾರಣ, ಅದಕ್ಕೆ ಒಂದು ಮಾರ್ಗ ಯಾವ್ದಂದ್ರೆ ಧ್ಯಾನ. ಇವತ್ತು ಮುಕ್ತಿಗೆ, ದುಃಖಗಳು 4 ದುಃಖಗಳು ಮತ್ತೆ ಆ ದುಃಖದಿಂದ ಬಿಡುಗಡೆ ಆಗೋದಕ್ಕೆ ಮಾರ್ಗಗಳು ಸಹ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಶಾರೀರಿಕ ದುಃಖದಿಂದ ಬಿಡುಗಡೆ ಆಗೋದಕ್ಕೆ ಧ್ಯಾನ ಮಾರ್ಗ ಇದೆ, ಧ್ಯಾನ. ಇನ್ನು ಮಾನಸಿಕವಾದಂತಹ ದುಃಖ, ಈ ಮಾನಸಿಕವಾದಂತಹ ದುಃಖದಿಂದ ಬಿಡುಗಡೆ ಆಗೋದಕ್ಕೆ ಇರುವಂತಹ ಮಾರ್ಗ ಸ್ವಾಧ್ಯಾಯ. ಅಂದ್ರೆ ಪುಸ್ತಕಗಳನ್ನು ಓದುವಂತದ್ದು. ನೀನು ಎಷ್ಟೆಷ್ಟು ಪುಸ್ತಕಗಳನ್ನು ಓದ್ತೀಯೋ ಅಷ್ಟಷ್ಟು ನೀನು ಮಾನಸಿಕವಾಗಿ ಎಷ್ಟೋ ಆ ಶಾಂತವಾಗಿರ್ತೀಯ. ಧ್ಯಾನ ಮಾಡಿದ್ರು ಸಹ ನಮಗೆ ಮಾನಸಿಕವಾದಂತಹ ಆ ಒತ್ತಡಗಳಿಂದ ನಾವು ದೂರ ಆಗ್ತೀವಿ, ಮನಃಶಾಂತಿ ಸಿಗುತ್ತೆ. ಅದೇ ರೀತಿ ಮತ್ತೆ ಪುಸ್ತಕಗಳನ್ನು ಓದೋದ್ರಿಂದ, ಸ್ವಾಧ್ಯಾಯವನ್ನ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಆ ಒಂದು ಮನಸ್ಸು ಶಾಂತವಾಗುತ್ತೆ, ಉಲ್ಲಾಸವಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆಮೇಲೆ ಬುದ್ಧಿಪರವಾದಂತಹ ದುಃಖ, ಆ ಬುದ್ಧಿಯಿಂದಲೂ ಸಹ ನಾವು ಹೊರಗಡೆ ಬರ್ಬೇಕಂದ್ರೆ ಈ ಒಂದು ಅದ್ಭುತವಾದಂತಹ ಸಜ್ಜನ ಸಾಂಗತ್ಯ ಮಾಡಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಹಾಗೆ ಅಹಿಂಸೆಯಲ್ಲಿ ಇರ್ಬೇಕು. ನೀವು ಎಷ್ಟು ಅಹಿಂಸೆಯಲ್ಲಿ ಇರ್ತೀರೋ ಅಷ್ಟು ಅದ್ಭುತವಾಗಿ ಆ ಒಂದು ಆಧ್ಯಾತ್ಮಿಕ ದುಃಖದಿಂದಲೂ ಸಹ ನಾವು ಹೊರಗಡೆ ಬರ್ತೀವಿ. ಮತ್ತೆ ಈ ಒಂದು ಮುಕ್ತಿಯಲ್ಲಿ 3 ವಿಧವಾದಂತಹ ಮುಕ್ತಿ ಇದೆ. ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ. ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ. ಮುಕ್ತಿ ಅಂದ್ರೆ ದುಃಖರಾಹಿತ್ಯ ಸ್ಥಿತಿ, ಪರಿಮುಕ್ತಿ ಅಂದ್ರೆ ಜನ್ಮ ರಾಹಿತ್ಯ ಸ್ಥಿತಿ, ಮಹಾಪರಿಮುಕ್ತಿ ಅಂದ್ರೆ ಸೃಷ್ಟಿ ಮಾಡುವಂತಹ ಸ್ಥಿತಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬೇಸು ಚೆನ್ನಾಗಿ ಗಮನಿಸಿ ಮೈ ಡಿಯರ್ ಫ್ರೆಂಡ್ಸ್. ಮುಕ್ತಿ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ. ಎಂತಹ ದುಃಖಗಳಿವೆ? ನಮಗೆ 4 ರೀತಿಯಾದಂತಹ ದುಃಖಗಳಿವೆ. ಶಾರೀರಿಕ ದುಃಖ, ಮಾನಸಿಕ ದುಃಖ, ಬುದ್ಧಿಪರವಾದಂತಹ ದುಃಖ, ಆಧ್ಯಾತ್ಮಿಕ ದುಃಖ. ಇವುಗಳಿಂದ ನಾವು ಬಿಡುಗಡೆ ಹೊಂದುವಂತದ್ದನ್ನ ಮುಕ್ತಿ ಅಂತ ಹೇಳ್ತೀವಿ. ಈ 4 ದುಃಖಗಳಿಂದ ಬಿಡುಗಡೆ ಆಗೋದಕ್ಕೆ ಇರುವಂತಹ 4 ಮಾರ್ಗಗಳು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಹಾಗೆ ಅಹಿಂಸೆ. ಮತ್ತೆ ಧ್ಯಾನ ಪ್ರಚಾರ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಈ ಒಂದು ದುಃಖಗಳಿಂದ ಬಿಡುಗಡೆ, ದಿಕ್ಕುಗಳಿಂದ ನಾವು ದೂರ ಆಗ್ಲಿಕ್ಕೆ ಇರತಕ್ಕಂಥ ಮಾರ್ಗಗಳು. ಮತ್ತೆ ಈ ಒಂದು ಮುಕ್ತಿಯಲ್ಲಿ ಸಹ ಸ್ಟೇಜಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ, ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ. ಅಂದ್ರೆ ಮುಕ್ತಿ ಅಂದ್ರೆ ನಮಗೆ ನಾವೇ ಪಡಿತಕ್ಕಂಥದ್ದು. ಇದು ಒಂದು ಮೊದಲನೇ ಹೆಜ್ಜೆ. ಆದ್ರೆ ಇನ್ನು 2ನೇ ಹೆಜ್ಜೆ ಈ ಒಂದು ಮುಕ್ತಿಯಲ್ಲಿ ಏನಾಗುತ್ತೆ, ಯಾವುದೇ ದುಃಖಗಳಿಂದ ಇರೋದಿಲ್ಲ. ಯಾವಾಗ ನಾವು ಆನಂದವಾಗಿರ್ತೀವಿ, ಸಂತೋಷದಿಂದ ಇರ್ತೀವಿ, ಹ್ಯಾಪಿಯಾಗಿ ಇರ್ತೀವಿ. ಇದು ಮುಕ್ತಿ.
ಪರಿಮುಕ್ತಿ. ಪರಿಮುಕ್ತಿ ಅಂದ್ರೆ ಜನ್ಮರಾಹಿತ್ಯ ಸ್ಥಿತಿ. ಅಂದ್ರೆ ಮತ್ತೆ ಮತ್ತೆ ನಾವು ಈ ಭೂಮಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ನಾವು ಕೇವಲ ಮುಕ್ತಿಯನ್ನು ಹೊಂದಿದ್ರೆ ಮಾತ್ರ, ಮುಕ್ತಿಯನ್ನು ಹೊಂದಿದ್ರೆ ಒಂದೇ ಅಲ್ಲ, ನಾವು ಮತ್ತೆ ಮತ್ತೆ ಈ ಭೂಮಿ ಬರ್ತಾನೆ ಇರ್ತೀವಿ. ಎಲ್ಲವರಿಗೆ? ಮತ್ತೆ ಜನ್ಮ ರಾಹಿತ್ಯ ಸ್ಥಿತಿಯನ್ನು ಹೊಂದವರಿಗೆ. ಮತ್ತೆ ಮತ್ತೆ ಇಂತಹ ದೇಹಗಳು ತಗೊಂತಾ ಇರ್ತೀವಿ. ಮತ್ತೆ ಮತ್ತೆ ಇಂಥ ಒಂದು ಭೂಲೋಕದಲ್ಲಿ ಮತ್ತೆ ಹುಟ್ತಾ ಇರ್ತೀವಿ. ಈ ಹುಟ್ಟು ಸಾವು ಅನ್ನೋದನ್ನ ಯಾವಾಗಲೂ ಇರ್ತತೆ. ಆ ಚಕ್ರದಲ್ಲಿ ಇರ್ತೀವಿ. ಆ ಒಂದು ಜನನ ಮರಣ ಅನ್ನುವಂತಹ ಚಕ್ರದಿಂದಲೂ ಸಹ ನಾವು ಬಿಡುಗಡೆ ಹೊಂದಬೇಕು. ಅದನ್ನ ಏನಂತಾರೆ? ಪರಿಮುಕ್ತಿ ಅಂತ ಹೇಳ್ತಾರೆ. ಮತ್ತೆ ಮುಂದುವರಿದು ಮತ್ತೆ ಇನ್ನೂ ಅಖಂಡವಾದಂತಹ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇವುಗಳ ಮುಖಾಂತರವಾಗಿ ಅಹಿಂಸೆಯಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ ಅಖಂಡವಾದಂತಹ ಸಾಧನೆಯಿಂದ ಮಹಾಪರಿಮುಕ್ತಿಯನ್ನು ಹೊಂದ್ತೀವಿ. ಆ ಮಹಾಪರಿಮುಕ್ತಿಯಲ್ಲಿ ಏನಿರುತ್ತೆ? ಸೃಷ್ಟಿಸುವಂತಹ ಸೃಷ್ಟಿಕರ್ತರಾಗ್ತೀವಿ, ಸಹ ಸೃಷ್ಟಿಕರ್ತರಾಗ್ತೀವಿ. ಅಂದ್ರೆ ಆ ಒಂದು ಮಹಾಪರಿಮುಕ್ತಿಯಲ್ಲಿ ನಮ್ಮದೇ ಆದಂತಹ ಧ್ಯಾನ ಶಕ್ತಿಯಿಂದ ಮತ್ತೆ ಜ್ಞಾನ ಶಕ್ತಿಯಿಂದ ನಾವು ಸಹ ಸೃಷ್ಟಿಕರ್ತರಾಗ್ತೀವಿ. ಅಂದ್ರೆ ನಮ್ಮದೇ ಆದಂತಹ ಶಕ್ತಿಯಲ್ಲಿ, ನಮ್ಮದೇ ಆದಂತಹ ಜ್ಞಾನ ಶಕ್ತಿಯಿಂದ ಅಂಶಾತ್ಮಗಳನ್ನ ಸೃಷ್ಟಿ ಮಾಡ್ತಾ ಇರ್ತೀವಿ. ಕೋಟ್ಯಾನು ಲೋಕಗಳನ್ನ ಸೃಷ್ಟಿ ಮಾಡ್ತಾ ಇರ್ತೀವಿ, ಅಥವಾ ಪ್ರಕೃತಿಯನ್ನ ಸೃಷ್ಟಿ ಮಾಡ್ತಾ ಇರ್ತೀವಿ. ಅಂದ್ರೆ ಸೃಷ್ಟಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇರ್ತೀವಿ. ಸೃಷ್ಟಿಸುವ ಸ್ಥಿತಿ ಅಂದ್ರೆ ನೀನು ಕೂಡ ಒಬ್ಬ ಸಹ ಸೃಷ್ಟಿಕರ್ತನಾಗ್ತೀಯ. ಕೋ ಕ್ರಿಯೇಟರ್ ಅಂತ ಹೇಳ್ತಾರೆ. ಕ್ರಿಯೇಟರ್ ಆಗ್ತೀಯ, ಬ್ರಹ್ಮ ಆಗ್ತೀಯ, ಸಹ ಬ್ರಹ್ಮಕರ್ತನಾಗ್ತೀಯ ನೀನು. ಅಂದ್ರೆ ನೀನು ಕೂಡ ಒಬ್ಬ ಬ್ರಹ್ಮನ ಅಂತ ಗೊತ್ತಾಗತ್ತೆ. ಇದು ಮಹಾಪರಿನಿರ್ವಾಣ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ, ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ. ಮತ್ತೆ ಈ ಒಂದು ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ ಹೊಂದ್ಬೇಕಂದ್ರೆ ನಾವು ಧ್ಯಾನ ಸಾಧನೆ ಮಾಡ್ಬೇಕು, ಸ್ವಾಧ್ಯಾಯ ಸಾಧನೆ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಸಾಧನೆ ಮಾಡ್ಬೇಕು, ಆಮೇಲೆ ಧ್ಯಾನ ಪ್ರಚಾರ ಮಾಡ್ಬೇಕು, ಅಹಿಂಸೆಯಲ್ಲಿರ್ಬೇಕು. ಈ ಒಂದು ಸಾಧನೆ ಕೂಡ ಹೆಂಗಿರ್ಬೇಕಂದ್ರೆ ಸಾಧನೆ, ಪರಿಸಾಧನೆ, ಮಹಾಪರಿಸಾಧನೆ. ಸಾಧನೆಯಿಂದ ಮುಕ್ತಿ, ಪರಿಸಾಧನೆಯಿಂದ ಮಹಾಪರಿಸಾಧನೆಯಿಂದ ಮಹಾ ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ. ಸಾಧನೆ, ಪರಿಸಾಧನೆ, ಮಹಾಪರಿಸಾಧನೆ. ಈ ಒಂದು ಮಹಾಪರಿಸಾಧನೆಯಿಂದ ನಾವು ಆ ಒಂದು ಆ ಸೃಷ್ಟಿಕರ್ತ ಸ್ಥಿತಿಗೆ ಹೋಗ್ತೀವಿ. ಅಂದ್ರೆ ನಾವು ಕೂಡ ಕೋ ಕ್ರಿಯೇಟರ್ ಆಗ್ತೀವಿ, ನಾವು ಕೂಡ ಒಬ್ಬ ಬ್ರಹ್ಮ ಆಗ್ತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಈ ಮುಕ್ತಿಯನ್ನು ಹೊಂದಬೇಕು, ಎಲ್ಲರೂ ಈ ಮುಕ್ತಿ ಮಾರ್ಗವನ್ನು ಅನುಸರಿಸಬೇಕು, ಎಲ್ಲರೂ ಬ್ರಹ್ಮ ಆಗ್ಬೇಕು. ಪತ್ರಿಜಿಯವರು ಪ್ರತಿ ಒಂದು ಸ್ಪೀಚ್ ನಲ್ಲೂ ಹೇಳ್ತಾ ಇದ್ರು ಯುವರ್ ಗಾಡ್ಸ್ ಅಂತೇಳಿ. ನಾವೇ ದೇವರುಗಳು, ನಾವೇ ಸೃಷ್ಟಿಕರ್ತರು, ನಾವೇ ಬ್ರಹ್ಮ ಅಂತ. ಆ ಅನಂತವಾದ ಶಕ್ತಿ ನಮ್ಮೊಳಗೆ ಐತೆ. ಆ ಅನಂತವಾದ ಶಕ್ತಿಯನ್ನ ಹೊರಗಡೆ ತರಬೇಕು. ಆ ತರಗುವಂತಹ ಮಾರ್ಗ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಅಹಿಂಸೆ, ಇವೆಲ್ಲವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವೆಲ್ಲರೂ ಮುಕ್ತಿಯನ್ನು ಹೊಂದ್ತೇವೆ, ಪರಿಮುಕ್ತಿಯನ್ನು ಹೊಂದ್ತೇವೆ, ಮಹಾಪರಿಮುಕ್ತಿಯನ್ನು ಹೊಂದ್ತೇವೆ. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರ ಜೀವನದ ಗುರಿ, ಎಲ್ಲ ಮಾನವರ ಜೀವನದ ಗುರಿ ಒಂದೇ. ಈ ಒಂದು ಮುಕ್ತಿಯನ್ನು ಹೊಂದುವಂಥದ್ದು, ಪರಿಮುಕ್ತಿಯನ್ನು ಹೊಂದುವಂಥದ್ದು, ಮಹಾಪರಿಮುಕ್ತಿಯನ್ನು ಹೊಂದುವಂಥದ್ದು. ಈ ಒಂದು ಅದ್ಭುತವಾದಂತಹ ಜ್ಞಾನವನ್ನ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ನಮಗೆ ನೀಡಿದ್ದಾರೆ. ಇದನ್ನ ನಾವು ಕೇಳ್ಬೇಕು. ಕನ್ನಡದಲ್ಲಿ ಆಲ್ರೆಡಿ ಒಂದು ಬುಕ್ ಇದೆ, ಮುಕ್ತಿ ಮಾರ್ಗ ಅನ್ನುವಂಥದ್ದು. ಆ ಪುಸ್ತಕವನ್ನು ಓದಿ. ಅಥವಾ ನಿಮಗೆ ತೆಲುಗು ಬರೋದಿದ್ರೆ ತೆಲುಗಿನಲ್ಲಿ ಮುಕ್ತಿ ಮಾರ್ಗಂ ಅಂತ ಹೇಳ್ಬಿಟ್ಟು ಒಂದು ಆಡಿಯೋ ಕ್ಯಾಸೆಟ್ ಕೂಡ ಇದೆ, ಆಡಿಯೋ ಇದೆ, ಅದನ್ನಾದ್ರೂ ಕೇಳಿ. ಸೊ ನಾವು ಎಷ್ಟು ಕೇಳ್ತೀವೋ ಅಷ್ಟಷ್ಟು ನಾವು ಆಧ್ಯಾತ್ಮಿಕವಾಗಿ ಆ ವಿಕಾಸ ಆಗ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಗುರಿ ಸ್ಪಷ್ಟವಾಗುತ್ತೆ. ಯಾವಾಗಾದ್ರೆ ನಮ್ಮ ಗುರಿ ಸ್ಪಷ್ಟವಾಗುತ್ತೋ ಆ ಒಂದು ಮಾರ್ಗದಲ್ಲಿ ಯಾವುದೇ ಅಡೆತಡೆ ಬಂದರೂ ನಾವು ನಿತ್ಯವೂ ಸಂಚಾರ ಮಾಡ್ತೀವಿ, ನಿತ್ಯವೂ ಸಾಧನೆ ಮಾಡ್ತೀವಿ.
ನಮ್ಮ ಒಂದು ಗುರಿ ಸ್ಪಷ್ಟತೆ ಇಲ್ಲದೆ ಹೋದ್ರೆ ನಾವು ಯಾವಾಗ್ಲೂ ಅಡೆತಡೆಗಳನ್ನ ಎದುರಿಸ್ಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬ ಮಾನವನ ಗುರಿ ಮುಕ್ತಿಯನ್ನು ಹೊಂದುವಂತದ್ದು, ಮೋಕ್ಷವನ್ನು ಹೊಂದತಕ್ಕಂಥದ್ದು, ಪರಿಮುಕ್ತಿಯನ್ನ, ಮಹಾಪರಿಮುಕ್ತಿಯನ್ನು ಹೊಂದುವಂತದ್ದು. ಇವತ್ತು ನೀವೆಲ್ಲರೂ ಧ್ಯಾನಕ್ಕೆ ಬಂದಿದ್ದೀರಿ ಅಂತಂದ್ರೆ ನಿಮ್ಮೆಲ್ಲರ ನಕ್ಷೆ, ನಿಮ್ಮೆಲ್ಲರ ಗುರಿ ಏನಪ್ಪಾ ಅಂದ್ರೆ ಮುಕ್ತಿಯನ್ನ ಹೊಂದುವಂತದ್ದು. ಇದೇ ನಮ್ಮ ಜೀವನದ ಲಕ್ಷ್ಯ, ಇದೇ ನಮ್ಮ ಜೀವನದ ಗುರಿ. ಸಂಸಾರದಲ್ಲಿ ಇದ್ದುಕೊಳ್ತಾ ನಾವು ಮುಕ್ತಿ ಸಾಧನೆಯಲ್ಲಿ ನಮ್ಮನ್ನು ನಾವು ತೋರಿಸ್ಕೋಬೇಕು. ಸಮಾಜದಲ್ಲಿದ್ದು ನಮ್ಮನ್ನ ನಾವು ಈ ಒಂದು ಮುಕ್ತಿ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಈ ಒಂದು ಮೈಸೂರು PSSM ಒಂದು ಮುಖ್ಯ ಉದ್ದೇಶ ಏನು? ಪ್ರತಿಯೊಬ್ಬರು ಮುಕ್ತಿಯನ್ನು ಹೊಂದ್ಬೇಕನ್ನುವಂಥದ್ದು. ಆ ಮೈಸೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಮುಕ್ತಿಯನ್ನು ಹೊಂದುವಂತದ್ದು. ಆ ಮುಕ್ತಿಯ ಮಾರ್ಗವನ್ನು ತೋರಿಸ್ಬೇಕು ತಾವೆಲ್ಲರೂ. ಬಹಳ ಸುಲಭವಾಗಿರ್ತಕ್ಕಂಥದ್ದು, ಏನು ಕಷ್ಟ ಇಲ್ಲ. ಧ್ಯಾನ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲರೂ ಈ ವಿಷಯಗಳನ್ನು ತಿಳ್ಕೊತಾರೆ. ಈ ವಿಷಯದಿಂದ ಎಲ್ಲರೂ ಪ್ರೇರಿತರಾಗಿ ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮೆಲ್ಲರ ಗುರಿ ಮುಕ್ತಿಯನ್ನು ಹೊಂದುವಂತದ್ದು, ಪರಿಮುಕ್ತಿಯನ್ನು ಹೊಂದುವಂತದ್ದು, ಮಹಾಪರಿಮುಕ್ತಿಯನ್ನು ಹೊಂದುವಂತದ್ದು. ಹಾಗಾಗಿ ನಾವೆಲ್ಲರೂ ಸಾಧನೆಯನ್ನು ಮಾಡೋಣ, ಪರಿಸಾಧನೆಯನ್ನು ಮಾಡೋಣ. ಮಹಾಪರಿಸಾಧನೆ ಮುಖಾಂತರವಾಗಿ ನಾವೆಲ್ಲರೂ ಈ ಒಂದು ಮೋಕ್ಷ, ಮುಕ್ತಿ, ಪರಿಮುಕ್ತಿ, ಪರಿಮುಕ್ತಿಯನ್ನು ಹೊಂದೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಇಂಥ ಒಂದು ಅದ್ಭುತವಾದಂತಹ ಪತ್ರಿಜಿಯವರ ಜ್ಞಾನವನ್ನ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಮೈಸೂರು PSSM ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.